ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಡಿಫ್ರೆಂಟ್ ಆಗಿರುವಂತಹ ಈ ಒಂದು ಬ್ರೇಕ್ಫಾಸ್ಟನ್ನು ಹೇಗೆ ತಯಾರು ಮಾಡೋದು ಅಂತ ಹೇಳ್ಕೊಡ್ತೇನೆ. ನೋಡಿ, ಶಾವಿಗೆ ಥರ ನಮಗೆ ಈ ಒಂದು ಇಡ್ಲಿಯನ್ನು ನಾವು ಈಸಿಯಾಗಿ ಮಾಡ್ಕೊಳ್ಬಹುದು. ಯಾವಾಗಲೂ ಒಂದೇ ಥರ ಟಿಫನ್ ತಿಂದು ಬೋರ್ ಆಗಿದ್ದರೆ ಖಂಡಿತವಾಗ್ಲೂ ಈ ಶಾವಿಗೆ ಇಡ್ಲಿಯನ್ನು ಒಮ್ಮೆ ಟ್ರೈ ಮಾಡಿ. ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗೂ ಕೂಡ ಈ ಒಂದು ರೆಸಿಪಿ ತುಂಬಾ ಇಷ್ಟ ಆಗಿರುತ್ತೆ. ಯಾಕಂದರೆ ನೋಡೋಕೆ ಇದೊಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಬ್ರಾಹ್ಮಿನ್ಸ್ ಕಂಪ್ನಿಯ ಈ ವೆಜಿಟೇರಿಯನ್ ಪ್ರಾಮಿಸ್ ಅಂತ ಇದೆ. ಅಪ್ಪಂ ಇಡಿಯಪ್ಪಂ ಪೋಡಿ ಅಂತ. ಇದೊಂದು ಶುದ್ಧವಾಗಿರುವಂತಹ ಅಕ್ಕಿ ಹಿಟ್ಟು. ಈ ಹಿಟ್ಟಿನ ಬದಲು ನೀವಿಲ್ಲಿ ನಿಮ್ಮ ಮನೆಯಲ್ಲಿ ಯಾವ ಅಕ್ಕಿ ಹಿಟ್ಟಿದೆಯಲ್ಲ ಆ ಅಕ್ಕಿ ಹಿಟ್ಟನ್ನು ಕೂಡ ತೊಗೊಳ್ಬೋದು. ನಾನಿಲ್ಲಿ ಈ ಬ್ರಾಹ್ಮಿನ್ಸ್ ಕಂಪ್ನಿಯವ್ರದ್ದೇ ಇದನ್ನು ತೊಗೊಂಬಂದಿದ್ದೇನೆ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ನಾವು ಯಾವ ಥರ ರೊಟ್ಟಿಯನ್ನು ಕಲಿಸ್ತೀವಲ್ಲ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಸೇಮ್ ಅದೇ ಥರ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. 1 ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ. ಹಾಗೆ ಇದಕ್ಕೆ ನಾನು ಬಿಸಿ ಆಗಿರುವಂಥ ಅಂದರೆ ಕುದಿ ಬರಬೇಕು ನೀರು, ಅಲ್ಲಿ ತನಕ ಬಿಸಿ ಮಾಡಿ ಆ ನೀರನ್ನು ನಾನು ಈ ಅಕ್ಕಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನಾವು ಅಕ್ಕಿ ರೊಟ್ಟಿಯನ್ನು ಮಾಡುವಾಗ ಯಾವ ಹದದಲ್ಲಿ ಕಲಿಸ್ಕೊಳ್ತೀವಲ್ಲ ಅದೇ ಹದದಲ್ಲಿ ಸ್ವಲ್ಪವೇ ಈ ಬಿಸಿ ನೀರನ್ನು ಹಾಕ್ತಾ ನಾವು ಚೆನ್ನಾಗಿ ನಾದ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಈಗ ನಾದ್ಕೊಳ್ತಾ ಇದ್ದಾನೆ. ತುಂಬಾ ಸಾಫ್ಟ್ ಆಗಬೇಕು ನಾದ್ಕೊಂಡಿರೋದು. ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ನಾದ್ಕೊಳ್ತಾನೆ ಇರಬೇಕು. ಒಂದು 5 ನಿಮಿಷ ನಾದ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇದೀಗ ಚೆನ್ನಾಗಿ ನಾದ್ಕೊಂಡಾಗಿದೆ. ಇದನ್ನು ನಾವೀಗ ಏನು ಮಾಡಬೇಕು ಅಂದರೆ, ನೋಡಿ, ನಮಗಿದೀಗ ಶಾವಿಗೆ ರೀತಿಯಲ್ಲಿ ಬೇಕಲ್ವಾ. ಸೊ ಇದಕ್ಕೆ ನಾವೀಗ ಏನು ಮಾಡಬೇಕು ಅಂದರೆ, ಫಸ್ಟ್ ಇಡ್ಲಿ ಒಂದು ಪಾತ್ರೆಗೆ ನಾವು ನೀಟಾಗಿ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೇನೆ. ಎಣ್ಣೆ ಬದಲಿಗೆ ನೀವು ಇಲ್ಲಿ ತುಪ್ಪವನ್ನು ಹಾಕ್ಕೊಳ್ಬೋದು ಅಥವಾ ಬೆಣ್ಣೆಯನ್ನು ಕೂಡ ಯೂಸ್ ಮಾಡ್ಬೋದು. ನಂತರ ನಾವು ಚಕ್ಲಿಯನ್ನು ಮಾಡ್ತೀವಲ್ವ, ಅದರಲ್ಲೇ ನಮಗೆ ಶಾವಿಗೆಯ ಅಚ್ಚು ಕೂಡ ಬಂದಿರುತ್ತೆ. ನೀವು ಒಂದ್ಸಲ ಚೆಕ್ ಮಾಡಿ. ಈ ಶಾವಿಗೆಯನ್ನು ಮಾಡುವಂತಹ ಅಚ್ಚನ್ನು ಬಳಸ್ಕೊಂಡು ನಾವೀಗ ಅಕ್ಕಿ ಹಿಟ್ಟನ್ನು ಇದರೊಳಗೆ ತುಂಬ್ಕೊಳ್ಳೋಣ. ನೋಡಿ, ನೀಟಾಗಿ ಇದನ್ನು ನಾನು ತುಂಬಿಕೊಂಡು ಪ್ರೆಸ್ ಮಾಡ್ಕೊಳ್ತಾ ಇದ್ದೇನೆ. ನಂತರ ನಾವೀಗ ಇದನ್ನು ಡೈರೆಕ್ಟಾಗಿ ನಮ್ಮ ಈ ಇಡ್ಲಿಯ ಪಾತ್ರೆ ಏನಿದೆಯಲ್ವ ಅದಕ್ಕೆ ನಾವು ಡೈರೆಕ್ಟಾಗಿ ಈ ಥರ ನೋಡಿ ರೊಟೇಟಲ್ಲಿ ನಾವು ನಿಧಾನಕ್ಕೆ ಇದನ್ನು ಬಿಟ್ಕೊಳ್ಬೇಕು. ಒಂದು ಇಡ್ಲಿ ಶೇಪ್ ನಿಮಗೆ ಎಷ್ಟು ದೊಡ್ಡ ಬೇಕಾಗುತ್ತಲ್ವ ಅಷ್ಟು ದೊಡ್ಡ ಶೇಪ್ಗೆ ನೀವು ಇದನ್ನು ಈಗ ಬಿಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಯಾವ ಥರ ಇಡ್ಲಿ ಹಚ್ಚಿದ್ರೂ ಕೂಡ ಓಕೆ. ಒಬ್ಬೊಬ್ಬರು ಪ್ಲೇಟನ್ನು ಯೂಸ್ ಮಾಡಿ ಕೂಡ ಇಡ್ಲಿಯನ್ನು ಮಾಡ್ತಾರೆ. ಅಂಥವರು ಕೂಡ ಫುಲ್ ಪ್ಲೇಟಿಗೆ ಹಾಕ್ಕೊಂಡು ಆಮೇಲೆ ನೀವು ಅದನ್ನು ಕಟ್ ಮಾಡಿಕೊಳ್ಳಬಹುದು. ನಾನಿಲ್ಲಿ ಇಡ್ಲಿ ಪಾತ್ರೆನ ಯೂಸ್ ಮಾಡಿ ನಿಧಾನಕ್ಕೆ ರೊಟೇಟ್ ಆಗಿ ನೀಟಾಗಿ ನಮಗೆ ಇಡ್ಲಿ ಯಾವ ಒಂದು ಸೈಜ್ಗೆ ಬೇಕಲ್ವ ಆ ಒಂದು ಸೈಜ್ಗೆ ನಿಧಾನಕ್ಕೆ ಈಗ ಬಿಟ್ಕೊಳ್ತಾ ಇದ್ದೇನೆ. ಇದೇ ಥರ ಎಲ್ಲ ಟ್ರೇದಲ್ಲೂ ಕೂಡ ಬಿಟ್ಕೊಳ್ಳಿ. ನಿಮಗೆ ಎಷ್ಟು ಇಡ್ಲಿ ಬೇಕಾಗುತ್ತಲ್ವ ಅಷ್ಟು ಇಡ್ಲಿನೂ ಕೂಡ ನೀವಿಲ್ಲಿ ಇದೇ ಥರ ಒಂದು ಶೇಪ್ಗೆ ಮಾಡ್ಕೊಳ್ಬೋದು. ನಮಗೆ ಇದೊಂದು ಪರ್ಫೆಕ್ಟಾಗಿ ಇಡ್ಲಿ ಶೇಪ್ಗೆ ಬರುತ್ತೆ. ಸೊ ಇದೇ ಒಂದು ಟ್ರೇಯನ್ನು ಬಳಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿದಲ್ವ, ಈ ಥರ ಒಂದು ಫುಲ್ ಟ್ರೇ ಹಾಕ್ಕೊಂಡಿದ್ದೇನೆ. ಇದೇ ಥರ ನಾವು ಫುಲ್ ಎಷ್ಟು ಟ್ರೇ ಇದೆಯಲ್ವ ಅಷ್ಟು ಟ್ರೇಗೂ ಕೂಡ ಇದೇ ಥರ ಶೇಪನ್ನು ಹಾಕಿ ಇಡ್ಲಿಯನ್ನು ತಯಾರು ಮಾಡ್ಕೊಳ್ಬೋದು. ಇದು ನಮಗೆ ದಪ್ಪವಾಗಿರುವಂತಹ ಗ್ರೇವಿ ಜೊತೆ ತಿಂದರೆ ಸಖತ್ತಾಗಿರುತ್ತೆ ಟೇಸ್ಟು. ನಾನಿವತ್ತಿಲ್ಲಿ ಮಟರ್ ಗ್ರೇವಿಯನ್ನು ಟ್ರೈ ಮಾಡಿದ್ದೇನೆ. ನೀವು ನಾನ್ ವೆಜಿಟೇರಿಯನ್ಸ್ ಆಗಿದ್ದರೆ ನೀವಿಲ್ಲಿ ಚಿಕನ್ ಸಾಂಬಾರು, ಮಟನ್ ಸಾಂಬಾರು ಅಥವಾ ಬೇರೆ ಯಾವುದೇ ಒಂದು ಸಾಂಬಾರು ಜೊತೆ ಸಖತ್ತಾಗಿರುತ್ತೆ. ಗ್ರೇವಿ, ಪನ್ನೀರ್ ಗ್ರೇವಿ, ಈ ಥರ ಆಲೂ ಗ್ರೇವಿ ಚೆನ್ನಾಗಿರುತ್ತೆ ಗ್ರೇವಿ ಜೊತೆ. ನೋಡಿ, ಇಡ್ಲಿ ನಮಗೀಗ ರೆಡಿ ಆಗಿದೆ. ನೋಡಿ, ಒಳ್ಳೆ ಒಂದು ಇಡ್ಲಿ ಗಾತ್ರದಲ್ಲಿ ನಮಗೆ ಇವತ್ತು ಈ ಶಾವಿಗೆ ಇಡ್ಲಿ ತಯಾರಾಗಿದೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ಇದನ್ನು ತಿಂತಾರೆ. ಯಾಕಂದರೆ ಡಿಫ್ರೆಂಟ್ ಆಗಿದೆ ನೋಡೋಕ್ಕೆ ಕೂಡ. ಎಲ್ಲರ ಮನೆಯಲ್ಲೂ ಅಷ್ಟೇ ಒಂದೇ ಥರ ಟಿಫನ್ ತಿಂದು ಬೋರ್ ಆಗಿರುತ್ತೆ. ನಾಳೆ ಟಿಫನ್ಗೆ ಈ ಒಂದು ಶಾವಿಗೆ ಇಡ್ಲಿಯನ್ನೇ ಪ್ಲ್ಯಾನ್ ಮಾಡಿ. ಇವತ್ತಿನ ಈ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ತಪ್ಪದೇ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಫ್ರೆಂಡ್ಸ್. ಬಾಯ್ ಬಾಯ್, ಟೇಕ್ ಕೇರ್.